ಎಲ್ಲರಿಗೂ ನಮಸ್ಕಾರ. ಕರ್ನಾಡು ಜಾಬ್ ಅಲರ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಧಿಸೂಚನೆ ಹೊರಡಿಸಿದಂತಹ ಹುದ್ದೆಗಳಿಗೆ ಪರೀಕ್ಷಾ ಪ್ರಾಧಿಕಾರವು ಅಧಿಸೂಚನೆಯನ್ನ ಹೊರಡಿಸಿದೆ. ಈ ಪಠ್ಯಕ್ರಮವನ್ನ ಯಾರ್ಯಾರು ಈ ವಸತಿ ಶಿಕ್ಷಣ ಸಂಸ್ಥೆ ಹುದ್ದೆಗಳಿಗೆ ಶಿಕ್ಷಕರಾಗುವಲು ಓದುತ್ತಿದ್ದೀರೋ ನೀವೆಲ್ಲ ಸಹ ಈ ಪಠ್ಯಕ್ರಮವನ್ನು ಓದಿ ಸಮಗ್ರವಾಗಿ ಅರ್ಥೈಸಿಕೊಂಡು ಓದಲು ಪ್ರಾರಂಭ ಮಾಡಬೇಕು ಅನ್ನುವಂತಹದನ್ನ ಈ ನಿಟ್ಟಿನಲ್ಲಿ ಹೇಳ್ಕೊಳ್ತಿದ್ದೇವೆ. ಈ ಪಠ್ಯಕ್ರಮದ ಕುರಿತು ಒಂದಿಷ್ಟು ಸಮಗ್ರವಾದಂತಹ ಚರ್ಚೆಯನ್ನ ಮಾಡೋಣ. ಈ ಪಠ್ಯಕ್ರಮವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಯಾವುದೇ ಪರೀಕ್ಷೆಯನ್ನ ಸರಿಯಾಗಿ ನಾವು ಎದುರಿಸೋದಕ್ಕೆ ಸಹಾಯವಾಗುತ್ತೆ. ಈಗಾಗಲೇ ಪತ್ರಿಕೆ 1 ಸಾಮಾನ್ಯ ಜ್ಞಾನ ಇರುವಂತಹದನ್ನ ನೋಡಬಹುದು. ಅದೇ ರೀತಿ ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ, ನಾವು ಅತಿ ಹೆಚ್ಚು ಅಂಕಗಳನ್ನ ನಾವು ಯಾವ್ಯಾವ ಸಬ್ಜೆಕ್ಟ್ ನಲ್ಲಿ ಮಾಸ್ಟರಿಯನ್ನಾಗಿರ್ತೀವೋ ಅಂತಹ ಸಬ್ಜೆಕ್ಟ್ ನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ಕೊಂಡ್ರೆ ನಾವು ಆಯ್ಕೆ ಆಗುವಂತಹ ಸಂಭವನೀಯತೆ ಹೆಚ್ಚಾಗಿರುತ್ತೆ. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ಪಠ್ಯಕ್ರಮವನ್ನ ಸಮಗ್ರವಾಗಿ ನಾವು ಅರ್ಥ ಮಾಡಿಕೊಂಡು ಮುಂದೆ ಯಾವ್ಯಾವ ಪುಸ್ತಕಗಳನ್ನ ಇದಕ್ಕೆ ಓದ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ತಯಾರಿಯನ್ನ ಮಾಡಬೇಕಾಗಿರುತ್ತೆ. ಅದಕ್ಕೆ ಒಂದಿಷ್ಟು ಪಠ್ಯಕ್ರಮದ ಸುತ್ತ ಚೌಕಟ್ಟಿನಲ್ಲಿ ಒಂದಿಷ್ಟು ಚರ್ಚೆಯನ್ನ ಮಾಡೋಣ. ಯಾರ್ಯಾರು ನಮ್ಮ ಕರ್ನಾಡು ಜಾಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಆಗಿ ಮುಂದೆ ಈ ಹುದ್ದೆಗಳಿಗೆ ಕುರಿತು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸೋದಿರ್ಬೋದು, ಅಥವಾ ಯಾವುದೇ ವಿಷಯಗಳ ಕುರಿತು ಚರ್ಚೆಯನ್ನ ಮಾಡೋದಿರ್ಬೋದು, ಅಥವಾ ಮುಂದೆ ಒಂದು ಸಬ್ಜೆಕ್ಟ್ ಅನ್ನ ನಿಮಗೆ ತರಗತಿಯನ್ನ ಮಾಡೋದಿರ್ಬೋದು, ಇವೆಲ್ಲಾ ತರಗತಿಯನ್ನ ಮುಂದೆ ಮಾಡಲಾಗುತ್ತೆ. ನಮ್ಮ ಚಾನೆಲ್ ಅನ್ನ ಅತಿ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಮುಂದೆ ಅತಿ ಹೆಚ್ಚು ತರಗತಿಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ನೀಡಬೇಕು ಅನ್ನುವಂತಹದನ್ನ ಈ ನಿಟ್ಟಿನಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಈ ಪಠ್ಯಕ್ರಮ ಯಾವೆಲ್ಲ ರೀತಿಯಲ್ಲಿದೆ ಎನ್ನುವಂತಹದನ್ನ ಒಂದು ಚರ್ಚೆಯನ್ನ ಮಾಡೋಣ. ಸ್ನೇಹಿತರೆ, ಈ ಪಠ್ಯಕ್ರಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೊರಡಿಸಿರುವಂತಹ ಅಧಿಸೂಚನೆಯ ಪಠ್ಯಕ್ರಮ. ನೀವು ನೋಡ್ಬೋದು, ಮೊದಲನೇ ಸಿಲೆಬಸ್ ಅನ್ನು ಯಾವ್ದು ಕೊಟ್ಟಿದ್ದಾರೆ ಎನ್ನುವಂತಹದ್ದು ಕನ್ನಡ ಲ್ಯಾಂಗ್ವೇಜ್ ಟೀಚರ್, ಕನ್ನಡ ಭಾಷಾ ಶಿಕ್ಷಕರಿಗೆ ಪಠ್ಯಕ್ರಮವನ್ನು ಕೊಡಲಾಗಿದೆ. ಒಟ್ಟು 3 ಘಟಕಗಳನ್ನ ಮಾತ್ರ ಇಲ್ಲಿ ಪರಿಗಣಿಸಲಾಗಿರುವಂತಹದನ್ನ ನೋಡ್ಬೋದು. ಮೊದಲನೆಯದು ಕನ್ನಡ ಸಾಹಿತ್ಯ ಚರಿತ್ರೆ. ಅದರಲ್ಲಿ ಹಳೆಗನ್ನಡ ಕಾಲ, ನಡುಗನ್ನಡ ಕಾಲ, ಹೊಸಗನ್ನಡ ಕಾಲ, ಕವಿಗಳು, ಕೃತಿಗಳು. ನಂತರ ಘಟಕ 2ರಲ್ಲಿ ಕಾವ್ಯ ಮೀಮಾಂಸೆ ಮತ್ತು ಛಂದಸ್ಸು. ಘಟಕ 3 ಕನ್ನಡ ಭಾಷೆ ಮತ್ತು ವ್ಯಾಕರಣ. ಇಲ್ಲಿ 3 ಘಟಕಗಳಿದಾವೆ. ಈ 3 ಘಟಕಗಳಲ್ಲಿ ಸಾಮಾನ್ಯವಾಗಿ 3 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಈ ಕೊಟ್ಟಿರುವಂತಹ ಘಟಕಗಳು ಯಾವುವು ಸಹ ಸಾಮಾನ್ಯವಾದಂತಹ ಘಟಕಗಳಲ್ಲ, ವಿಶಾಲವಾಗಿ ಓದ್ಬೇಕಾಗಿರುತ್ತೆ. ಸಾಹಿತ್ಯ ಅಂತ ಇದ್ದಾಗ ಪ್ರತಿಯೊಬ್ಬ ಕವಿಯ ಕೃತಿಗಳನ್ನ ಅರ್ಥೈಸಿಕೊಳ್ಳುವಂತಹದ್ದು, ಕೃತಿಯ ಒಳಗಡಿರುವಂತಹ ಸಾಲುಗಳನ್ನ ಅರ್ಥ ಮಾಡಿಕೊಳ್ಳುವಂತಹದ್ದು, ಮತ್ತೆ ಆ ಕೃತಿಗಳು ಏನನ್ನ ಸಮಾಜಕ್ಕೆ ಹೇಳ್ತವೆ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರುತ್ತೆ. ಹೀಗಾಗಿ ಹಳೆಗನ್ನಡದ ಕವಿಗಳು, ನಡುಗನ್ನಡದಲ್ಲಿ ಬರುವಂತಹ ವಚನ ಸಾಹಿತ್ಯ ಇರ್ಬೋದು, ಅಲ್ಲಿನ ಕವಿಗಳಿರ್ಬೋದು, ದಾಸ ಸಾಹಿತ್ಯ, ನಂತರ ಬರುವಂತಹ ಹೊಸಗನ್ನಡದ ಕವಿಗಳು, ಇವರೆಲ್ಲರ ಕವಿಗಳ ಕೃತಿಗಳನ್ನ ಅರ್ಥ ಮಾಡ್ಕೊಬೇಕಾಗಿರುತ್ತೆ. ಹಾಗಾಗಿ ಇದು ಕೊಟ್ಟಿರುವಂತಹದ್ದು ಮೂರ್ತಿ ಚಿಕ್ಕದಾದರೂ ಇದ್ರ ಕೀರ್ತಿ ತುಂಬಾ ದೊಡ್ಡದಾಗಿರುವಂತಹದನ್ನ ನೋಡ್ಬೋದು. ಹಾಗಾಗಿ ಪಠ್ಯಕ್ರಮ ಚಿಕ್ಕದಾಗಿದೆ ಅಂತ ಯಾರು ಸಹ ಇದನ್ನ ಯಾಮಾರ್ಬಾರ್ದು ಹೋಗಬಾರ್ದು, ವಿಶಾಲವಾಗಿ ಓದುವಂತಹ ಪ್ರಯತ್ನವನ್ನು ಮಾಡಬೇಕು. ಕಾವ್ಯ ಮೀಮಾಂಸೆ ಮತ್ತು ಛಂದಸ್ಸು ಈ ವಿಷಯಗಳನ್ನು ಅಷ್ಟೇ, ಇವು ನಿಯಮಾನುಸಾರ ಇವುಗಳನ್ನ ಅರ್ಥ ಮಾಡ್ಕೊಂಡು ಪರೀಕ್ಷಾ ದೃಷ್ಟಿಕೋನದಿಂದ ಯಾವ ರೀತಿಯಾಗಿ ನಾವು ಇದನ್ನೆಲ್ಲ ಬರಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಓದ್ಬೇಕಾಗುತ್ತೆ. ನಂತರ ಕನ್ನಡ ಭಾಷೆ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ವಿಷಯ, ಭಾಷೆಯ ಕುರಿತಿರ್ಬೋದು, ಕನ್ನಡ ಭಾಷಾ ಚರಿತ್ರೆ ಇರ್ಬೋದು, ದ್ರಾವಿಡ ಭಾಷಾ ವಿಜ್ಞಾನ ಇರ್ಬೋದು, ನಂತರ ಕನ್ನಡ ಭಾಷಾ ವಿಜ್ಞಾನ ಅನ್ನುವಂತಹದಿರ್ಬೋದು. ಈ ವಿಷಯಗಳ ಕುರಿತು ಸಮಗ್ರವಾಗಿ ಓದಿ ಆ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಮುಂದೆ ಈ ಕನ್ನಡ ಸಾಹಿತ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗ್ತೀನಿ. ನಂತರ ಇದರ ಹೆಚ್ಚು ವಿಚಾರಗಳನ್ನು ನೀವು ತಿಳಿಯೋದಿಕ್ಕೆ ಸಾಧ್ಯ ಆಗುತ್ತೆ. ನಂತರ 2ನೇ ಪಠ್ಯಕ್ರಮವನ್ನು ನೋಡೋದಿದ್ರೆ ಸಿಲೆಬಸ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಕೊಟ್ಟಿರುವಂತಹ ನೋಡ್ಬೋದು. ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಅನ್ನ ನಾವು ಈ ಪಠ್ಯಕ್ರಮವನ್ನು ನೋಡಿದ್ರೆ ಇಲ್ಲಿ ಅತಿ ಹೆಚ್ಚು ನಾವು ಬಂದಿರುವಂತಹ ವಿಷಯಗಳು ಗ್ರಾಮರ್ ಕಾನ್ಸೆಪ್ಟ್ಸ್ ಆಗಿ ಬಂದಿರುವಂತಹ ವಿಚಾರಗಳನ್ನು ನೋಡ್ಬೋದು. ಪ್ರೊನೌನ್ಸಿಯೇಷನ್ ಇರ್ಬೋದು, ಸ್ಪೆಲ್ಲಿಂಗ್ಸ್, ಪಾರ್ಟ್ಸ್ ಆಫ್ ಸ್ಪೀಚ್, ಟೈಮ್ ಅಂಡ್ ಟೆನ್ಸ್, ಮಾಡಲ್ಸ್, ಪ್ರಿಪೋಸಿಷನ್ಸ್, ಆರ್ಟಿಕಲ್ಸ್ ಅತಿ ಹೆಚ್ಚು ಅವಲಂಬಿಸಿರುವಂತಹದ್ದು. ಈ ಗ್ರಾಮರ್ ಪಾರ್ಟ್ಸ್ ಎನ್ನುವಂತಹದ್ದು ಏನ್ ಹೇಳ್ತೀವೋ ಈ ವಿಷಯಗಳ ಮೇಲೆ ಕೇಳ್ಕೊಟ್ಟಿರುವಂತಹದ್ದು. ಯಾರ್ಯಾರು ಆಂಗ್ಲ ಭಾಷಾ ಶಿಕ್ಷಕರಿದ್ದೀನೋ ನೀವೆಲ್ಲರೂ ಸಹ ಈ ವಿಷಯಗಳ ಕಡೆಗೆ ಹೆಚ್ಚು ಗಮನವನ್ನು ವಹಿಸಬೇಕು. ಇದಕ್ಕೆ ಸೂಕ್ತವಾಗಿರುವಂತಹ ಪುಸ್ತಕಗಳನ್ನ ಮತ್ತು ಗ್ರಂಥಗಳನ್ನ ಓದ್ಕೊಂಡು ಪರೀಕ್ಷೆಯನ್ನ ಎದುರಿಸಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ ಓದಿ. ನಂತರ ಹಿಂದಿ ಶಿಕ್ಷಕರಿಗೂ ಅಷ್ಟೇ ಇದು ಸಾಹಿತ್ಯಾತ್ಮಕವಾಗಿ ಕೇಳಿರುವಂತಹ ವಿಷಯಗಳು.
ಭಾಷಾ ವಿಜ್ಞಾನ, ಆ ಸಾಹಿತ್ಯಿಕ, ಇತಿಹಾಸ, ಆದಿಕಾಲ, ಭಕ್ತಿಕಾಲ, ರೀತಿಕಾಲ, ಆಧುನಿಕ ಕಾಲ, ಗದ್ಯ ಮತ್ತು ಪದ್ಯ. ಈ ಹಿನ್ನೆಲೆಯಲ್ಲಿ ಯಾರ್ಯಾರು ಹಿಂದಿ ಶಿಕ್ಷಕ ಹುದ್ದೆಗಳಿಗೆ ಅರ್ಹರಿದ್ದೀರೋ ನೀವೆಲ್ಲ ಸಹ ಬಹುಮುಖ್ಯವಾಗಿ ಈ ಹಿಂದಿ ಶಿಕ್ಷಕರ ಹುದ್ದೆಗೆ ಬರುವಂತಹ ಪುಸ್ತಕಗಳನ್ನ ಮುಂದೆ ನೀವು ಸರಿಯಾಗಿ ಆಯ್ಕೆ ಮಾಡಿಕೊಂಡು ಈ ವಿಚಾರಗಳ ಕುರಿತು ಅತಿ ಹೆಚ್ಚು ಓದ್ಕೊಂಡು ಪ್ರಶ್ನೆಗಳನ್ನ ಎದುರಿಸಬೇಕಾಗಿರುತ್ತೆ. ಇಲ್ಲಿ ಕೊಟ್ಟಿರುವಂತಹ ಪಠ್ಯಕ್ರಮ ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದಿಷ್ಟು ಎಲ್ಲೆಲ್ಲೋ ಇರುವಂತಹ ವಿಷಯಗಳನ್ನ ಆಯ್ದ ವಿಷಯಗಳನ್ನ ಓದ್ಕೊಂಡು ಓದಿದ್ರೆ ಯಾರು ಸಹ ಈ ಹುದ್ದೆಗಳಿಗೆ ಆಯ್ಕೆ ಆಗುವಂತ ಸಂಭವನೀಯತೆ ಕಡಿಮೆ ಇರುತ್ತೆ. ಈ ನಿಟ್ಟಿನಲ್ಲಿ ಸ್ನೇಹಿತರೆ, ವಿಶಾಲವಾದಂತಹ ಓದನ್ನ ನೀವು ಓದಿ ನಿರ್ದಿಷ್ಟ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿದ್ರೆ ಆಯ್ಕೆ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಅನ್ನುವಂತಹದ್ದು. ನಂತರ ಸಿಲೆಬಸ್ ಮ್ಯಾಥಮೆಟಿಕ್ಸ್ ಟೀಚರ್ ಅನ್ನ ನೋಡ್ಬೋದು. ಮ್ಯಾಥಮೆಟಿಕ್ಸ್ ಟೀಚರ್ ಇರುವಂತಹದನ್ನ ನೋಡುವಂತಹ ಸಂದರ್ಭದಲ್ಲಿ ಅವರಿಗೆ ಫಿಸಿಕ್ಸ್ ನಲ್ಲಿ ಇರುವಂತಹ ವಿಷಯಗಳನ್ನ ನೀವು ನೋಡಿ. ಬಹುತೇಕವಾಗಿ ಮೆಕಾನಿಸಮ್ ಇರ್ಬೋದು, ಪ್ರಾಪರ್ಟೀಸ್ ಇರ್ಬೋದು, ಮ್ಯಾಟರ್ಸ್ ಇರ್ಬೋದು, ಈಟ್ ಇರ್ಬೋದು, ಉಷ್ಣ ಮತ್ತು ತಾಪಮಾನ, ವೇವ್ಸ್, ಸೌಂಡ್, ಲೈಟ್, ಆಪ್ಟಿಕ್ಸ್ ಇವೆಲ್ಲವೂ ಸಹ ನೀವು ಬಹುತೇಕವಾಗಿ ಪ್ರೌಢಶಾಲಾ ಹಂತದಲ್ಲಿ ಮಕ್ಕಳಿಗೆ ಬೋಧನೆ ಮಾಡುವಂತಹ ನಿಟ್ಟಿನಲ್ಲಿ ಓದಿರ್ತೀರಾ. ಪದವಿಯಲ್ಲೂ ಸಹ ಈ ವಿಚಾರಗಳ ಕುರಿತು ಅತಿ ಹೆಚ್ಚು ಓದಿರ್ತೀರಾ. ಸುದೀರ್ಘವಾಗಿ ಈ ವಿಚಾರಗಳ ಕುರಿತು ನೀವು ಅಧ್ಯಯನವನ್ನ ಮಾಡಬೇಕಾಗತ್ತೆ. ನಂತರ ಈಗಾಗಲೇ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಹುದ್ದೆಗಳಿಗೆ ಸಾಕಷ್ಟು ಹಿಂದೆ ಪರೀಕ್ಷೆಗಳನ್ನು ನಡೆದಿರ್ಬೋದು. ಆ ಪತ್ರಿಕೆಗಳನ್ನ ತೆಗೆದುಕೊಂಡ್ರೆ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ ಅನ್ನುವಂತಹದ್ದು ನೀವು ನೋಡ್ಕೊಂಡ್ರೆ ಯಾವ್ಯಾವ ವಿಷಯಗಳನ್ನ ನೀವು ಓದ್ಬೇಕಾಗುತ್ತೆ ಅನ್ನುವಂತಹದ್ದು ಗೊತ್ತಾಗುತ್ತೆ. ನಂತರ ಕೇಂದ್ರ ಸರ್ಕಾರದಲ್ಲೂ ಸಹ ಇರ್ಬೋದು, KVS ಶಾಲೆಗಳಿರ್ಬೋದು, ನವೋದಯ ಶಾಲೆ ಇರ್ಬೋದು, ಏಕಲವ್ಯ ಮಾದರಿ ವಸತಿ ಶಾಲೆಗಳಿರ್ಬೋದು, ಇನ್ನೆಲ್ಲ ಕಡೆಗಳಲ್ಲೂ ಸಹ ಈಗಾಗಲೇ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಸಾಕಷ್ಟು ಅರ್ಜಿಯನ್ನು ಕರೆದು ಪರೀಕ್ಷೆಗಳನ್ನು ನಡೆಸಿದ್ದಾರೆ. ಆ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಇದೇ ವಿಷಯಗಳ ಕುರಿತು ಯಾವ್ಯಾವ ಪ್ರಶ್ನೆಗಳು ಬಂದಿದ್ದಾವೆ ಅನ್ನುವಂತಹ ನೀವು ಗಮನಿಸಿದ್ರೆ ಅತಿ ಹೆಚ್ಚು ಈ ಪರೀಕ್ಷೆಗಳಿಗೂ ಸಹ ನೀವು ಸರಳವಾಗಿ ಉತ್ತರವನ್ನ ಹಾಕೋದಿಕ್ಕೆ ಸಹಾಯವಾಗುತ್ತೆ. ನೀವು ವಸತಿ ಶಾಲಾ ಶಿಕ್ಷಕರಾಗಿ ಆಯ್ಕೆ ಆಗ್ಬೋದು ಅನ್ನುವಂತಹದನ್ನ. ಇನ್ನೊಂದು ಮ್ಯಾಥಮೆಟಿಕ್ಸ್ ಅಲ್ಲಿ ಇರುವಂತಹದನ್ನ ನೋಡಬಹುದು. ಮ್ಯಾಥಮೆಟಿಕ್ಸ್ ಅಲ್ಲಿ ನಂಬರ್ ಅಂಡ್ ನಂಬರ್ಸ್, ನಂಬರ್ ಸಿಸ್ಟಮ್ಸ್, ನಂಬರ್ ಸೆಟ್ಸ್, ಬೇಸಿಕ್ ಆಪರೇಷನ್ಸ್, ಪ್ರಾಪರ್ಟೀಸ್, CPS ನಂಬರ್ಸ್, ಮತ್ತೆ ಸ್ಕ್ವೇರ್ ರೂಟ್ಸ್, ಕ್ಯೂಬ್ಸ್, ನಂಬರ್ಸ್ ಇವೆಲ್ಲವೂ ಸಹ ಮ್ಯಾಥ್ಸ್ ನಲ್ಲಿ ಇರುವಂತಹ ಅಂಶಗಳು ನೀವು ನೋಡಿದಾಗ ಇವುಗಳ ಕುರಿತು ಒಂದು ಸಮಗ್ರವಾದ ಓದು ಬೇಕು ಸೈನ್ಸ್ ಟೀಚರಿಗೆ ಅನ್ನುವಂತಹದನ್ನು ನಾವು ನೋಡುವಾಗ ಈಗಾಗಲೇ ನೀವು ಪದವಿ ಇರ್ಬೋದು, ಮತ್ತೆ ಈಗಾಗಲೇ ನೀವು ಕಲ್ತ್ಕೊಂಡ್ ಬಂದಂತಹ ಬೋಧನಾ ವಿಧಾನಗಳಿರ್ಬೋದು, ಅತಿ ಹೆಚ್ಚು ಇವುಗಳ ಬಗ್ಗೆ ನೀವು ಅಭ್ಯಾಸವನ್ನ ಮಾಡಿರ್ತೀರಾ. ಈ ಅಭ್ಯಾಸಕ್ಕೆ ಒಂದಿಷ್ಟು ಪ್ರಯತ್ನವನ್ನ ಮಾಡ್ಬೇಕು. ಈ ಮ್ಯಾಥ್ಸ್ ಅಲ್ಲಿ ಇರ್ಬೋದು, ನಂತರ ಸೈನ್ಸ್ ಅಲ್ಲಿ ಇರ್ಬೋದು, ಈಗಾಗಲೇ ಗೊತ್ತಿರುವಂತಹ ವಿಷಯಗಳನ್ನ ಅತಿ ಹೆಚ್ಚು ತಿಳಿದುಕೊಂಡು ಪ್ರಶ್ನೆಗಳನ್ನ ಯಾವ ರೀತಿಯ ಕೇಳಲಾಗುತ್ತೆ ಅನ್ನುವಂತಹದನ್ನ ನೀವು ಗಮನಿಸಿದ್ದೇ ಆದ್ರೆ ನಿಮಗೆ ಅತಿ ಬೇಗ ಇದರಲ್ಲಿ ಯಶಸ್ಸು ಅನ್ನುವಂತಹದ್ದು ಸಿಗುತ್ತೆ ಅನ್ನುವಂತಹದ್ದು. ಇನ್ನೊಂದು ವಿಜ್ಞಾನ ಶಿಕ್ಷಕರು ಇರುವಂತಹದನ್ನ ನೋಡಿ. ಇಲ್ಲಿ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಎರಡು ವಿಭಾಗಗಳನ್ನ ನೋಡ್ಬೋದು. ಈ ಬಯಾಲಜಿ ಮತ್ತು ಕೆಮಿಸ್ಟ್ರಿಯಲ್ಲಿ ನೋಡ್ಬೋದು ಇರಾರ್ಗ್ಯಾನಿಕ್ ಕೆಮಿಸ್ಟ್ರಿ, ಅಟೋಮಿಕ್ ಸ್ಟ್ರಕ್ಚರ್, ಪೀರಿಯಾಡಿಕ್ ಟೇಬಲ್, ಕೆಮಿಕಲ್ ಬಾಂಡಿಂಗ್, ಮೆಟಲರ್ಜಿ, ಡಿ ಬ್ಲಾಕ್ ಎಲಿಮೆಂಟ್ಸ್ ಇವೆಲ್ಲವೂ ಸಹ ವಿಷಯಗಳು ಇಷ್ಟೇ. ಈ ಪ್ರತಿಯೊಂದು ವಿಷಯಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಸಮಗ್ರವಾಗಿ ಆ ವಿಷಯದ ಬಗ್ಗೆ ಸಂಪೂರ್ಣವಾದ ಜ್ಞಾನವನ್ನ ಪಡ್ಕೊಂಡು ಮತ್ತು ಅದರ ಜೊತೆಗೆ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಕೊಟ್ಟಿರುವಂತಹ ಉದಾಹರಣೆಗೆ ಅಟೋಮಿಕ್ ಸ್ಟ್ರಕ್ಚರ್ ಅನ್ನುವಂತಹದಿದೆ. ಇದರ ಕುರಿತು ಹಿಂದೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದ್ದಾವೆ ಅನ್ನುವಂತಹದನ್ನ ಗಮನಿಸಬೇಕು. ಮತ್ತೆ ಇಡೀ ನಿಮ್ಮ ಸೈನ್ಸ್ ಟೀಚರ್ ವಿಜ್ಞಾನ ಶಿಕ್ಷಕರ ಪತ್ರಿಕೆಯನ್ನ ತೆಗೆದುಕೊಂಡ್ರೆ ಯಾವ ವಿಚಾರಗಳ ಕುರಿತು ಅತಿ ಪ್ರಶ್ನೆಗಳನ್ನ ಕೇಳಲಾಗಿದೆ ಅನ್ನುವಂಥದ್ದು. ಉದಾಹರಣೆಗೆ ಬಯಾಲಜಿಯಲ್ಲಿ ತೆಗೆದುಕೊಂಡಾಗ ಇಲ್ಲಿ ಇರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ ಅನ್ನುವಂತಹ ಒಂದು ವಿಷಯ ಇದೆ. ಈ ಮೈಕ್ರೋ ಆರ್ಗ್ಯಾನಿಸಮ್ ಕುರಿತು ಯಾವ್ದಾದ್ರು ಪ್ರಶ್ನೆಗಳು ಬಂದಿದೆಯಾ, ಯಾವ ರೀತಿ ಪ್ರಶ್ನೆಗಳನ್ನು ಬಂದಿದ್ದಾವೆ ಅನ್ನುವಂಥದ್ದು ಏನಾದ್ರು ನೀವು ಗಮನಿಸಿದ್ದೆ ಆದ್ರೆ ಈ ವಿಷಯವನ್ನ ಕುರಿತು ಓದುವಂತಹ ಸಂದರ್ಭದಲ್ಲಿ ಈಗ ಈ ರೀತಿ ಪ್ರಶ್ನೆ ಬಂದಿದೆ, ನಾವು ಇದನ್ನ ಸರಿಯಾದ ರೀತಿಯಲ್ಲಿ ಈ ರೀತಿ ಅಪ್ಲೈ ಮಾಡ್ಬೇಕು, ಈ ರೀತಿ ಓದ್ಕೊಬೇಕು ಅನ್ನುವಂತಹ ನಿಮಗೆ ಗಮನಿಸುತ್ತೆ. ಹಾಗಾಗಿ ಪಠ್ಯಕ್ರಮ ಅನ್ನುವಂತಹದ್ದು ನಮಗೆ ಪುಸ್ತಕಗಳಿಗೆ ಪ್ರವೇಶ ಮಾಡದಿರುವಂತಹ ಒಂದು ದಾರಿ ಇತ್ತು. ಹಾಗೆ ಇಲ್ಲಿರುವಂತಹ ಯಾವುದೇ ವಿಷಯಗಳಿರ್ಬಹುದು, ಕೊಟ್ಟಿರುವಂತಹ ವಿಷಯಗಳು ನಮ್ಮ ತಲೆಯಲ್ಲಿ ಮೊದಲೇ ಫಿಕ್ಸ್ ಆಗಿರ್ಬೇಕು. ನಾವು ಓದುವಂತಹ ಪುಸ್ತಕಗಳಲ್ಲಿ ಇದು ಓದುವಾಗ ಇದು ಸಿಲೆಬಸ್ ಅಲ್ಲಿ ಬಂದಿದೆ ವಿಷಯ, ಇದನ್ನ ನಾವು ಸರಿಯಾಗಿ ಓದ್ಬೇಕು ಅನ್ನುವಂತಹದನ್ನ ಓದ್ಬೇಕಾಗಿರುವಂತಹದ್ದು.
ನಂತರ ಯಾವುದೇ ಪಠ್ಯಕ್ರಮ ನಮಗೊಂದು ಅದೊಂದು ಸಂಕ್ಷಿಪ್ತನೋ ಅಥವಾ ನಿರ್ದಿಷ್ಟನೋ ಅಂತ ನಾವು ಯೋಚನೆ ಮಾಡುವಾಗ ಅದೊಂದು ನಮ್ಮ ಕೈಯಲ್ಲಿರುವಂತಹ ಒಂದು ಕನ್ನಡಿ ಆಗಷ್ಟೇ. ನಾವು ಅದನ್ನ ದೊಡ್ಡದಾಗಿ ವಿಶಾಲವಾಗಿ ಒಂದು ಸಮುದ್ರದ ರೀತಿ ಆಲೋಚನೆ ಮಾಡುವಾಗ ಸಾಕಷ್ಟು ಪ್ರಶ್ನೆಗಳನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ. ಅಂದ್ರೆ ಕೆಲವೊಂದ್ಸತಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಬಂದಿದೆ ಅಂತ ಹೇಳ್ತಾರೆ, ಸಿಲೆಬಸ್ ಅಲ್ಲೇ ಇಟ್ಟಿಲ್ಲ ಆ ಪ್ರಶ್ನೆಗಳನ್ನು ಕೇಳಿದಾನೆ ಅಂತಾರೆ. ಅಂದ್ರೆ ಇಲ್ಲಿರುವಂತಹ ಕೊಟ್ಟಿರುವಂತಹ ವಿಷಯಕ್ಕೆ ಅಲ್ಲಿ ಪ್ರಶ್ನೆಗಳನ್ನ ಆತ ಅನ್ವಯಿಸಿ ಪ್ರಶ್ನೆಗಳನ್ನ ಕೇಳಿರ್ತಾನೆ. ಇದಕ್ಕೆ ರಿಲೇಟೆಡ್ ಇದ್ದೇ ಇರುತ್ತೆ. ನಾವು ಪಠ್ಯಕ್ರಮವನ್ನೇ ನೋಡಿರೋದಿಲ್ಲ, ಹಾಗೆ ಪರೀಕ್ಷೆಗೆ ಹೋಗಿರ್ತೇವೆ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಇಂತಹ ಅನ್ರಿಲೇಟೆಡ್ ಪ್ರಶ್ನೆಗಳು ಬಂದಿದ್ದಾವೆ ಅಂತ ಹೇಳ್ತೀವಿ. ಹಾಗಾಗಿ ಪ್ರತಿಯೊಬ್ರು ಸಹ ಪರೀಕ್ಷಾ ಪಠ್ಯಕ್ರಮವನ್ನ ಸರಿಯಾಗಿ ಗಮನಿಸಿ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಅಂಶಗಳನ್ನ ಓದ್ಕೊಂಡು ಹೋಗ್ಬೇಕಾಗಿರುತ್ತೆ. ಈ ಕೆಮಿಸ್ಟ್ರಿ ಇರ್ಬೋದು, ಬಯಾಲಜಿ ಇರ್ಬೋದು, ಈ ವಿಷಯಗಳಲ್ಲಿ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ವಿಷಯಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ಅವುಗಳ ಬಗ್ಗೆ ಅಭ್ಯಾಸ ಮಾಡಿದಾಗ, ಫಸ್ಟ್ ನೀವು ಪ್ರಶ್ನೆ ಪತ್ರಿಕೆಯನ್ನು ತೆಗೆದಾಗ ಒಂದು ಪ್ರಶ್ನೆಯನ್ನು ಓದಿದಾಗ ಇದು ಪಠ್ಯಕ್ರಮದಲ್ಲಿರುವಂತಹ ಯಾವ ವಿಷಯದ ಮೇಲೆ ಬಂದಿದೆ ಅನ್ನುವಂತಹ ನೀವು ಗಮನಿಸಿದಾಗ ಗೊತ್ತಾಗುತ್ತೆ. ನಾನು ಈ ವಿಷಯವನ್ನು ಓದಿದ್ದೆ, ಈ ರೀತಿ ಪ್ರಶ್ನೆಯನ್ನು ಕೇಳಿದ್ದಾನೆ, ಇಲ್ಲಿ ಈ ರೀತಿಯಾಗಿ ನಾನು ಉತ್ತರವನ್ನು ಬರೆಯುವುದಕ್ಕೆ ಸಹಾಯ ಆಗುತ್ತೆ ಅನ್ನುವಂತಹ ನೀವು ಎಲ್ಲರೂ ಸಹ ಒಂದಟ್ಟನ್ನ ಮಾಡ್ಕೊಬಹುದು. ಇದು ಪರೀಕ್ಷೆಯ ಪಠ್ಯಕ್ರಮವನ್ನ ಅರ್ಥ ಮಾಡ್ಕೊಳ್ಳುವಂತಹ ಮತ್ತು ನೀವು ಪರೀಕ್ಷೆಯಲ್ಲಿ ಪ್ರತಿಯೊಂದು ಪ್ರಶ್ನೆಯನ್ನ ಉತ್ತರ ಸರಿ ಮಾಡೋದಿಕ್ಕೆ ಇರುವಂತಹ ಒಂದು ದಾರಿ. ನಂತರ ಸೋಷಿಯಲ್ ಸೈನ್ಸ್ ಟೀಚರ್ ಅನ್ನ ನೋಡೋಣ. ಸೋಷಿಯಲ್ ಸೈನ್ಸ್ ಟೀಚರ್ಗೂ ಇಲ್ಲಿ ಬಹುತೇಕವಾಗಿ ಇತಿಹಾಸ, ನಂತರ ಸಿವಿಕ್ಸ್, ಪೌರನೀತಿ, ಜಿಯೋಗ್ರಫಿ, ಭೂಗೋಳಶಾಸ್ತ್ರ, ನಂತರ ಎಕನಾಮಿಕ್ಸ್ ವಿಷಯಗಳನ್ನ ಕೊಟ್ಟಿರುವಂತಹದ್ದು. ಈ ವಿಷಯಗಳೆಲ್ಲ ಬಹುತೇಕವಾಗಿ SSLC 8ರಿಂದ 9, 10 ತರಗತಿವರೆಗೂ ಈ ವಿಷಯಗಳ ಕುರಿತು ಸಾಕಷ್ಟು ಸಮಾಜ ವಿಜ್ಞಾನ ಪುಸ್ತಕಗಳಲ್ಲಿ ನಾವು ವಿಷಯಗಳನ್ನು ನೋಡ್ಬೋದು. ಇಲ್ಲಿಟ್ಟಿರುವಂತಹ ವಿಷಯಗಳ ಮೇಲೆ ಈಗಾಗಲೇ ಆಲ್ರೆಡಿ ಪುಸ್ತಕಗಳಲ್ಲಿ ನಾವು ಓದ್ಕೊಂಡು ಬಂದಿದ್ದೇವೆ. ಈಗ ಮಾಡ್ಬೇಕಾಗಿರೋದೇನು, 8th, 9th, 10th ಬುಕ್ಗಳನ್ನ ಸಮಗ್ರವಾಗಿ ಓದುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕು. ನಂತರ ಈ ವಿಷಯಗಳ ಕುರಿತು ವಿಶಾಲವಾಗಿ ಬೇರೆ ಪುಸ್ತಕಗಳನ್ನ ಅಭ್ಯಾಸ ಮಾಡಿಬಿಟ್ಟು ಸಮಗ್ರವಾದ ವಿಷಯಗಳನ್ನು ತಿಳ್ಕೊಬೇಕು. ನಂತರ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ನಾನು ಓದಿರುವಂತಹ ವಿಷಯದ ಕುರಿತು ಎಷ್ಟು ಈಗಾಗಲೇ ಪ್ರಶ್ನೆಗಳನ್ನ ಕೇಳಿದರೆ ಮುಂದೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು ಅನ್ನುವಂತಹದನ್ನ ಮತ್ತು ಮಂದಟ್ಟು ಮಾಡ್ಕೊಬೇಕು. ಅಂದ್ರೆ ನೀವು ಒಂದು ವಿಷಯದ ಕುರಿತು ಈಗಾಗಲೇ ಕೊಟ್ಟಿರುವಂತಹ ವಿಷಯಗಳನ್ನ ಕುರಿತು, ಈಗ ರಿಲಿಜಿಯಸ್ ಅಂಡ್ ಸೋಷಿಯಲ್ ರಿಫಾರ್ಮರ್ಸ್ ಮೂವ್ಮೆಂಟ್ಸ್ ಅಂತ ಕೇಳಿದಾನೆ, ಈ ವಿಷಯದ ಕುರಿತು ಏನಾದ್ರು ಒಂದು ಪ್ರಶ್ನೆ ಬಂದಿದ್ರೆ ಮುಂದೆ ಇದೇ ಪ್ರಶ್ನೆಯನ್ನ ಕುರಿತು ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು ಅನ್ನುವಂತಹ ನೀವೆಲ್ಲರೂ ಸಹ ನೋಡ್ಕೋಬೇಕು. ಈಗ ಏನ್ ಮಾಡ್ಬೇಕು, ಈಗ ಕೊಟ್ಟಿರುವಂತಹ ಸಿಲೆಬಸ್ ಇರುವಂತಹ ಪ್ರತಿಯೊಂದು ಚಾಪ್ಟರ್ಸ್, ಪ್ರತಿಯೊಂದು ವಿಷಯನೂ ಸಹ ನಿಮಗೆ ಮಂದಟ್ಟಲ್ಲಿರ್ಬೇಕು. ಇದರ ಬಗ್ಗೆ ಸಮಗ್ರವಾದಂತಹ ಆಳವಾದಂತಹ ವಿಷಯ ಜ್ಞಾನ ನಿಮ್ಮಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದೇನಾದ್ರೂ ಅದನ್ನ ಫೋಕಸ್ ಮಾಡಿ ಪ್ರಶ್ನೆಯನ್ನ ಕೇಳ್ದ ಅಂದಾಗ ನೀವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಉತ್ತರವನ್ನು ಬರೆಯೋದಿಕ್ಕೆ ಸಹಾಯ ಆಗುತ್ತೆ ಅನ್ನುವಂತಹದ್ದು. ನಂತರ ಫಿಸಿಕಲ್ ಎಜುಕೇಶನ್ ಟೀಚರ್ ಅನ್ನುವಂತಹದ್ದು, ಇದು ಫಿಸಿಕಲ್ ಎಜುಕೇಶನ್ ಟೀಚರ್ಗೆ ಈ ಕೊಟ್ಟಿರುವಂತಹ ಸಿಲೆಬಸ್ ಅವರಿಗೆ ಸಾಕಷ್ಟು ಸ್ಪೋರ್ಟ್ಸ್ ಗೇಮ್ಗಳ ಬಗ್ಗೆನೇ ಕೊಟ್ಟಿರುವಂತಹದನ್ನು ನೋಡಬಹುದು. ಇಲ್ಲಿ ಮೆನ್ಷನ್ ಮಾಡಿದಾನೆ, ಸೈಂಟಿಫಿಕ್ ಫೌಂಡೇಶನ್ ಆಫ್ ಫಿಸಿಕಲ್ ಎಜುಕೇಶನ್, ಹಿಸ್ಟ್ರಿ ಆಫ್ ಫಿಸಿಕಲ್ ಎಜುಕೇಶನ್, ದೈಹಿಕ ಶಿಕ್ಷಣದ ಇತಿಹಾಸವನ್ನ ಕೊಟ್ಟಿರುವಂತಹದ್ದು. ಅಲ್ಲಿನ ದೈಹಿಕ ಶಿಕ್ಷಣ ಹುದ್ದೆಗೆ ಸಂಬಂಧಪಟ್ಟಂತಹ ಸಾಕಷ್ಟು ಪ್ರಶ್ನೆಗಳನ್ನ ಆ ವಿಷಯಗಳ ಕುರಿತು ಕೇಳುವಂತಹದ್ದು. ನಂತರ ಸ್ಪೋರ್ಟ್ಸ್, ಈಗ ಮೇಜರ್ ಗೇಮ್ಸ್ ಅಂಡ್ ಸ್ಪೋರ್ಟ್ಸ್ ಪ್ರಿನ್ಸಿಪಲ್ಸ್ ಆಫ್, ಅಂದ್ರೆ ಅವರ ಏನು ಸ್ಪೋರ್ಟ್ಸ್ಗಳು ಯಾವ ನಿರ್ದೇಶನಗಳನ್ನ ಮಾಡ್ತವೆ, ಅದರ ಮುಖ್ಯ ಉದ್ದೇಶಗಳು ಏನು ಅನ್ನುವಂತಹದನ್ನ ತಿಳ್ಕೊಬೇಕಾಗುತ್ತೆ. ಈ ಫುಟ್ಬಾಲ್ ಅನ್ನುವಂತಹದ್ದು ಏನಿದೆಯೋ, ಈ ಫುಟ್ಬಾಲ್ ಕುರಿತು ಇರುವಂತಹ ಸಮಗ್ರವಾದಂತಹ ತಿಳುವಳಿಕೆಯನ್ನ ನೀವು ಪಡ್ಕೊಬೇಕಾಗಿರುತ್ತೆ. ಹಾಕಿ, ಖೋ-ಖೋ, ಕಬಡ್ಡಿ, ಬಾಸ್ಕೆಟ್ ಬಾಲ್ ಇವುಗಳ ಬಗ್ಗೆ ಎಲ್ಲವೂ ಸಹ ತಿಳ್ಕೊಬೇಕಾಗುತ್ತೆ. ನೀವು ಈಗಾಗಲೇ BPEd ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಇವೆಲ್ಲಾ ಸ್ಪೋರ್ಟ್ಸ್ ಗಳ ಬಗ್ಗೆನೂ ಸಹ ನಿಮಗೆ ನೋಟ್ಸ್ ಅನ್ನು ಕೊಟ್ಟಿರ್ತಾರೆ, ಅದರ ಇತಿಹಾಸವನ್ನು ಹೇಳಿರ್ತಾರೆ, ಮತ್ತೆ ನಿಮಗೆ ಫಿಸಿಕಲ್ ಆಗು ಸಹ ನಿಮಗೆ ಅದನ್ನ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಹೀಗಾಗಿ ನೀವೇನೇನು BPEd ಮಾಡುವಾಗ ಈ ವಿಷಯಗಳನ್ನೆಲ್ಲ ಕೊಟ್ಟಿರ್ತಾರೋ ಆ ವಿಷಯಗಳನ್ನೆಲ್ಲ ಒಮ್ಮೆ ನೀವು ತೆಗೆದುಕೊಂಡು ಯಾವ್ಯಾವ ಅವಕ್ಕೆ ರೂಲ್ಸ್ ಇದಾವೆ ಎನ್ನುವಂತಹದನ್ನ ತಿಳ್ಕೊಂಡು ಈ ರೂಲ್ಸ್ ಗಳ ಮೇಲೆ ನೀವು ಅದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರೆ ಈ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲ ಅಂದ್ರೆ ನೀವು ಇದನ್ನ ರೂಲ್ಸ್ ನಿಯಮಗಳು ಅಲ್ಲಿ ಕೊಡುವಂತಹ ಪ್ರಶ್ನೆಗಳನ್ನ ನೀವು ತಿಳ್ಕೊಂಡ್ರೆ ಹಾಗೆ ಪ್ರಶ್ನೆ ಏನಾದ್ರು ಪರೀಕ್ಷೆಗೆ ಹೋದಂತಹ ಸಂದರ್ಭದಲ್ಲಿ ನಿಮಗೆ ಗೊಂದಲ ಆಗುತ್ತೆ. ಸರಿಯಾಗಿ ತಿಳ್ಕೊಂಡು ನಾನು ತಿಳ್ಕೊಂಡಿದ್ದೀನಿ, ಹಿಂದೆ ಓದಿದ್ದೆ, ನನಗೆ ಗೊತ್ತು ಬಿಡು ಅಂತ ನೀವು ಯಾವ್ದನ್ನು ಬಿಟ್ಟು ಹೋಗೋದಿಲ್ಲ.
ಈಗ ಏನಾದ್ರೂ ನಿಮಗಿರುವಂತಹ ಒಂದು ಬ್ಯಾಡ್ಮಿಂಟನ್ ವಿಷಯವನ್ನ ತೆಗೆದುಕೊಳ್ಳಿ, ನಿಮಗೆ ಫಿಸಿಕಲ್ ಎಜುಕೇಶನ್ ಅನ್ನ ಬೋಧನೆ ಮಾಡುವಂತ ಸಂದರ್ಭದಲ್ಲಿ ಇದರ ವಿಷಯ ಕುರಿತು ಒಂದು ಅಂಕಣ ಇರಬಹುದು, ಇಲ್ಲ ಅಂಕಣವನ್ನ ಒಂದು ಗೆರೆ ಹಾಕುವಂತಹದಿರ್ಬೋದು, ಎಷ್ಟು ಮೆಜರ್ಮೆಂಟ್ ಇದೆ ಅನ್ನುವಂತಹದಿರ್ಬೋದು, ಅಥವಾ ಇಡೀ ಬ್ಯಾಡ್ಮಿಂಟನ್ ನ ಕುರಿತು ಇತಿಹಾಸವನ್ನ ಕೇಳೋದಿರ್ಬೋದು, ಈ ಬ್ಯಾಡ್ಮಿಂಟನ್ ಆಟದ ಕುರಿತು ಯಾವ್ದಾದ್ರು ಆಟಗಾರರ ಬಗ್ಗೆ ಕೇಳುವಂತಹ ಪ್ರಶ್ನೆಗಳಿರ್ಬೋದು, ಇವೆಲ್ಲವನ್ನು ಸಹ ನೀವು ಸಮಗ್ರವಾಗಿ ಸ್ಪೋರ್ಟ್ಸ್ ನ ಬಗ್ಗೆ ರಿಸರ್ಚ್ ತರ ನೀವು ವಿಷಯಗಳನ್ನ ಬರೆದಿಟ್ಕೊಂಡು ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದರೆ ಎನ್ನುವಂತಹದನ್ನು ನೀವು ಆಲೋಚನೆಯನ್ನ ಮಾಡಿದ್ದೆ ಅಂದ್ರೆ ಇಡೀ ಪಠ್ಯಕ್ರಮ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ, ಅತಿ ಹೆಚ್ಚು ಪ್ರಶ್ನೆಗಳನ್ನು ಉತ್ತರಿಸೋಕೆ ಸಹಾಯ ಆಗುತ್ತೆ ಅನ್ನುವಂತಹ. ಇನ್ನೊಂದು ಗಣಕ ವಿಜ್ಞಾನ ಶಿಕ್ಷಕರು ಅವರ ಪಠ್ಯಕ್ರಮವನ್ನು ನೋಡೋಣ. ಕಂಪ್ಯೂಟರ್ ಟೀಚರ್ಸ್ ಇರ್ಬೋದು. ಈಗ ಕಂಪ್ಯೂಟರ್ ಟೀಚರ್ಸ್ ಇದ್ದಾಗ ಫಿಸಿಕಲ್ ಆಗಿ ಕೆಲವರಿಗೆ ಗೊತ್ತಿರುವಂತಹದ್ದು ಕಂಪ್ಯೂಟರ್ ಚೆನ್ನಾಗಿ ವರ್ಕ್ ಮಾಡ್ತದೆ, ನಂತರ ಥಿಯರಿ ಗೊತ್ತಿರೋದಿಲ್ಲ. ಕೆಲವರಿಗೆ ಥಿಯರಿ ಚೆನ್ನಾಗಿ ಗೊತ್ತಿರುತ್ತೆ, ಕಂಪ್ಯೂಟರ್ ಅಲ್ಲಿ ಅಷ್ಟು ವರ್ಕ್ ಮಾಡಕ್ ಬರೋದಿಲ್ಲ. ಈ ಹಿನ್ನೆಲೆಯಲ್ಲಿದ್ದಾಗ ಮತ್ತೆ ಬಹುತೇಕ ಜನ ಕಂಪ್ಯೂಟರ್ ಚಂದ ವರ್ಕ್ ಮಾಡ್ತಾರೆ, ಥಿಯರಿ ಗೊತ್ತಿರೋದಿಲ್ಲ. ಅಂದ್ರೆ ಈಗ ಹೊಸದಾಗಿ ಬರ್ತಿರುವಂತಹ ಕಂಪ್ಯೂಟರ್ ಶಿಕ್ಷಕರನ್ನ ನಾವು ನೋಡೋದಿದ್ರೆ ಕೆಲವರೆಲ್ಲ ಚೆನ್ನಾಗಿ ಓದ್ಕೊಂಡಿರ್ತಾರೆ, BCA ಇಂದ ಇರ್ಬೋದು, BSc ಕಂಪ್ಯೂಟರ್ ಸೈನ್ಸ್ ಇರ್ಬೋದು, B.Ed ಎಲ್ಲ ಚೆನ್ನಾಗಿ ಓದ್ಕೊಂಡು ಬಂದಿರುವಂತವ್ರು ಇರ್ತಾರೆ. ಅಂತವರಿಗೆ ಏನ್ ಮಾಡ್ಬೇಕು ವಿಷಯವನ್ನ ಅಂದ್ರೆ ಥಿಯರಿ ಸಂಬಂಧಪಟ್ಟಾಗ ಈಗಾಗಲೇ KPSC ಸಂಬಂಧಪಟ್ಟ ಗ್ರೂಪ್ C ಎಕ್ಸಾಮ್ಗಳಲ್ಲಿ ಕಂಪ್ಯೂಟರ್ ವಿಷಯ ಕುರಿತು 30 ಅಂಕಗಳಿಗೆ ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಗ್ತವೆ. ಅದರಲ್ಲಿ ಹೇಗೆ ಪ್ರಶ್ನೆಗಳನ್ನ ಕೇಳಿದಾನೆ ಅನ್ನುವಂಥದ್ದು ನೋಡಿ. ಈಗಾಗಲೇ ಕಂಪ್ಯೂಟರ್ ಶಿಕ್ಷಕರ ಕುರಿತು ಒಂದು ಪ್ರಶ್ನೆಗಳನ್ನ KPSC ನಡೆಸಿರುವಂತದ್ದು ನೋಡ್ಬೋದು. ಅವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಲಾಗಿದೆ ಅನ್ನುವಂತಹದನ್ನ ಗಮನಿಸಿಕೊಂಡು ನೀವು ಅತಿ ಹೆಚ್ಚು ಉತ್ತರಗಳನ್ನ ಹಾಕೋದಿಕ್ಕೆ ಸಹಾಯ ಆಗುತ್ತೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ನೋಡ್ಬೋದು, ಈ ಸಿಲೆಬಸ್ ಇರ್ಬೋದು, ಇಂಟ್ರೊಡಕ್ಷನ್ ನಾವು ಕಂಪ್ಯೂಟರ್ C ಪ್ರೋಗ್ರಾಮಿಂಗ್ ಅನ್ನುವಂತಹದನ್ನ ನೋಡಬಹುದು, ಸಿ ಇನ್ಸ್ಟ್ರಕ್ಷನ್ ಡಿಸೋಸಿಸ್ ಅನ್ನುವಂತಹ ನೋಡಬಹುದು, ಕಂಟ್ರೋಲ್ ಸ್ಟ್ರಕ್ಚರ್ಸ್ ಅನ್ನುವಂತಹ ನೋಡಬಹುದು. ಈಗ ಸಾಕಷ್ಟು ವಿಷಯಗಳನ್ನ ಕೊಟ್ಟಿದ್ದಾನೆ. ಇವುಗಳ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಿಬಿಟ್ಟು ಹಿಂದೆ ಯಾವ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವಂತಹ ವಿಷಯಗಳ ಕುರಿತು ಪ್ರಶ್ನೆಗಳು ಬಂದಿದ್ದಾವೆ ಎನ್ನುವಂತಹದನ್ನ ಸರಿಯಾಗಿ ಓದ್ಕೊಂಡು ನೀವು ಪರೀಕ್ಷೆಗಳನ್ನ ಎದುರಿಸಬೇಕಾಗುತ್ತೆ. ನೋಡಿ, OS ಬಗ್ಗೆ ಕೇಳ್ಕೊಟ್ಟಿರುವಂತಹದ್ದು ಇರ್ಬೋದು, ಆಪರೇಟಿಂಗ್ ಸಿಸ್ಟಮ್ ಇರ್ಬೋದು. ಇದು OS ಬಗ್ಗೆ ನಿಮ್ಗೆಲ್ಲರಿಗೂ ಸಾಮಾನ್ಯ ಗೊತ್ತಿರುತ್ತೆ, ಹೇಗೆ ಇನ್ಸ್ಟಾಲ್ ಮಾಡೋದು, ಏನಿರುತ್ತೆ ಸಾಫ್ಟ್ವೇರ್ ಅಂತ ಫಿಸಿಕಲಿ ವರ್ಕ್ ಮಾಡಿರ್ತಾರೆ. ಹಾಗೆ ಥಿಯರಿ ನಿಮಗೆ ವಿಷಯಗಳನ್ನ ಗೊತ್ತಿರೋದಿಲ್ಲ. ಹಾಗಾಗಿ ಥಿಯರಿಯ ಕಡೆಗೆ ಓದ್ಕೊಂಡು ನೋಡಿ, ಹಿಸ್ಟ್ರಿ ಆಫ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕೇಳಿದ್ದಾನೆ. ಇದರ ಕುರಿತು ಸಮಗ್ರವಾಗಿ ಓದ್ಕೊಂಡು ಇಲ್ಲಿ ಯಾವ್ದೋ ಒಂದು ಹಿಸ್ಟ್ರಿ ಆಫ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಪ್ರಶ್ನೆಗಳನ್ನ ಕೇಳಬಹುದು. ಹಾಗಾಗಿ ಇದು ಮುಖ್ಯವಾಗಿರುತ್ತೆ. ಈಗ ಒಂದು ಅಂಕನೂ ಸಹ ಮುಖ್ಯವಾಗಿರುತ್ತೆ. ಫಿಸಿಕಲ್ ಸಂಬಂಧಪಟ್ಟಾಗಿ ಇನ್ಸ್ಟಾಲೇಷನ್ ಸ್ಟೆಪ್ಸ್ ಗಳನ್ನ ಕೇಳಬಹುದು. ಹಾಗಾಗಿ ಇವುಗಳ ಕುರಿತು ಸಹ ನೀವೇನ್ ಮಾಡ್ಬೇಕು, ಸಮಗ್ರವಾಗಿ ಒಂದು ಯಾವೆಲ್ಲ ಮಗ್ಗಲುಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ತಾನೆ ಅನ್ನುವಂತಹ ನಿಟ್ಟಿನಲ್ಲಿ ನೀವು ಉತ್ತರಗಳನ್ನ ಬರಿಬೇಕಾಗತ್ತೆ. ಹೀಗೆ ಪಠ್ಯಕ್ರಮವನ್ನ ನಾವು ಸಮಗ್ರವಾಗಿ ಅರ್ಥ ಮಾಡ್ಕೊಂಡು ಅವುಗಳಿಗೆ ಸೂಕ್ತವಾಗುವಂತಹ ಸೋರ್ಸ್ ಅನ್ನ ಹುಡುಕೊಂಡು ಓದಿ ಪ್ರಶ್ನೆ ಪತ್ರಿಕೆಗಳನ್ನ ಸಮಗ್ರವಾಗಿ ವಿಶ್ಲೇಷಣೆಯನ್ನ ಮಾಡ್ಬಿಟ್ಟು ಸ್ನೇಹಿತರು ಸಿಕ್ಕಿದ್ರೆ ಚರ್ಚೆಯನ್ನ ಮಾಡ್ಬಿಟ್ಟು ಅತಿ ಹೆಚ್ಚು ವಿಷಯಗಳನ್ನ ನೀವೇನಾದ್ರು ತಿಳ್ಕೊಂಡ್ರೆ ಪರೀಕ್ಷೆ ಅನ್ನುವಂತಹದ್ದು ಅತಿ ಹೆಚ್ಚು ಸರಳ ಆಗುತ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕ್ರೈಸ್ ಹುದ್ದೆಗಳಿಗೆ ಪರೀಕ್ಷಾ ದಿನಾಂಕವನ್ನ ನಿಗದಿ ಮಾಡಲಾಗುತ್ತೆ. ಎಲ್ಲರೂ ಸಹ ಬೇಗ ಇದಕ್ಕೆ ಸಿಲೆಬಸ್ಗೆ ತಕ್ಕನಾಗಿ ಅಭ್ಯಾಸವನ್ನ ಮಾಡಿ, ಸಿಲೆಬಸ್ಗೆ ತಕ್ಕನಾಗಿ ಅಂತ ಹೇಳ್ತಿಲ್ಲ, ಸಿಲೆಬಸ್ ಹೊರತು ಸಹ ಕೆಲವೊಂದು ಪ್ರಶ್ನೆಗಳನ್ನ ಅಪ್ಲೈಡ್ ಮಾಡಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಈ ಅಪ್ಲೈಡ್ ಮಾಡಿ ಕೇಳುವಂತಹ ಪರೀಕ್ಷೆಗಳಿಗೂ ಸಹ ನಾವು ಸಮಗ್ರವಾಗಿ ಸಿದ್ಧತೆಯನ್ನ ನಡೆಸಿಬಿಟ್ಟು ಅಧ್ಯಯನವನ್ನ ಮಾಡ್ಬೇಕಾಗತ್ತೆ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆ ಎನ್ನುವಂತಹದ್ದು ನಮಗೆ ಸರಳವಾಗಿ ಅಥವಾ ಸುಲಭವಾಗಿರುವಂತಹದಲ್ಲ. ಇದನ್ನು ನಾವು ಇಷ್ಟಪಟ್ಟು ಆಸಕ್ತಿಯಿಂದ ನಮ್ಮ ಜೀವನವನ್ನ ರೂಪಿಸಿಕೊಳ್ಳೋದಕ್ಕೆ ಅಥವಾ ನಮ್ಮ ವೈಯಕ್ತಿಕವಾಗಿ ನಮ್ಮ ತನ ಅನ್ನುವಂತಹದ್ದು ಏನಿದೆಯೋ ಅದನ್ನು ನಾವು ತೋರಿಸ್ಕೊಳ್ಳೋದಕ್ಕೆ ಮತ್ತೆ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ, ಒಬ್ಬ ಶಿಕ್ಷಕನಾಗಿ ರೂಪುಗೊಳ್ಳೋದಕ್ಕೆ ಈ ಹುದ್ದೆಗಳು ಸಹ ನಮಗೆ ಪೂರಕವಾಗಿರ್ತವೆ. ಇಂತಹ ಹುದ್ದೆಗಳಿಗೆ ಒಂದಿಷ್ಟು ಶ್ರಮ ಹಾಕಿ ಓದಿದಂತಹ ಸಂದರ್ಭದಲ್ಲಿ ನಾವು ಹುದ್ದೆ ನಮ್ಮದಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ನಿಟ್ಟಿನಲ್ಲಿ ಮುಂದೆ ಈ ವಿಷಯ ಕನ್ನಡ ಸಾಹಿತ್ಯ ಚರಿತ್ರೆಯ ವಿಷಯದ ಕುರಿತು ಮುಂದೆ ಯಾವ ರೀತಿಯಾಗಿ ನಾವು ಓದ್ಬೇಕು ಅನ್ನುವಂತಹ ಒಂದು ಕ್ಲಾಸನ್ನ ಮುಂದಿನ ಹಂತದಲ್ಲಿ ಮಾಡ್ತೇನೆ. ಎಲ್ಲರೂ ಸಹ ಮುಂದೆ ಒಳ್ಳೆಯದಾಗಿ ಚೆನ್ನಾಗಿ ಓದಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಈ ತರ ಹೆಚ್ಚು ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಂತ ಇಲ್ಲಿಗೆ ತರಗತಿ ಎಲ್ಲರಿಗೂ